ಕುತಂತ್ರಿ ನರಿ ಮತ್ತು ಚತುರ ಕೋತಿ. ಒಂದು ಹಸಿರು ತುಂಬಿದ ಸುಂದರವಾದ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ನೆಮ್ಮದಿಯಿಂದ ಬದುಕುತ್ತಿದ್ದವು. ಆ ಕಾಡಿನಲ್ಲಿ ಒಂದು ಕುತಂತ್ರಿ ನರಿ ವಾಸಿಸುತ್ತಿತ್ತು. ಅದರ ಹೆಸರು ಕುತಂತ್ರ. ಅದು ಯಾವಾಗಲೂ ಇತರ ಪ್ರಾಣಿಗಳನ್ನು ಮೋಸ ಮಾಡಿ ತನ್ನ ಲಾಭ ಪಡೆಯಲು ಯತ್ನಿಸುತ್ತಿತ್ತು. ಅದೇ ಕಾಡಿನಲ್ಲಿ ಒಂದು ಚತುರ ಮತ್ತು ಬುದ್ಧಿವಂತ ಕೋತಿ ಚತುರ್ ವಾಸಿಸುತ್ತಿತ್ತು. ಅದು ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು ಮತ್ತು ಯಾರಿಗೂ ಮೋಸ ಮಾಡುತ್ತಿರಲಿಲ್ಲ. ಒಂದು ದಿನ ನರಿ ಕೋತಿಯ ಬಳಿ ಬಂದು ಹೇಳಿತು, ಸ್ನೇಹಿತ ಚತುರ್, ಅಲ್ಲಿ ದೊಡ್ಡ ಮರದಲ್ಲಿ ಸಿಹಿಯಾದ ಹಣ್ಣುಗಳಿವೆ. ಆದರೆ ನಾನು ಏರಲು ಸಾಧ್ಯವಿಲ್ಲ. ನೀನು ಏರಿ ಹಣ್ಣು ತಂದುಕೊಡು. ಕೋತಿ ಒಳ್ಳೆಯ ಮನಸ್ಸಿನಿಂದ ಮರಕ್ಕೆ ಏರಿತು ಮತ್ತು ಹಣ್ಣುಗಳನ್ನು ಕಿತ್ತು ಕೆಳಗೆ ಹಾಕಿತು. ಆದರೆ ನರಿ ಎಲ್ಲಾ ಹಣ್ಣುಗಳನ್ನು ತಾನೇ ತಿನ್ನಲು ಆರಂಭಿಸಿತು. ಕೋತಿಗೆ ಒಂದನ್ನು ಕೊಡಲಿಲ್ಲ. ಕೋತಿ ಮನಸ್ಸಿನಲ್ಲಿ ಯೋಚಿಸಿತು, ಇದು ತುಂಬಾ ಸ್ವಾರ್ಥಿ, ಇದಕ್ಕೆ ಪಾಠ ಕಲಿಸಬೇಕು. ಮತ್ತೊಂದು ದಿನ ನರಿ ಒಂದು ಜೇನುಗೂಡು ಕಂಡಿತು. ಅದಕ್ಕೆ ಜೇನು ಬೇಕು. ಅದು ಕೋತಿಯ ಬಳಿ ಹೋಗಿ ಹೇಳಿತು, ಸ್ನೇಹಿತ, ನೀನು ಚುರುಕಾಗಿ ಏರುತ್ತೀಯಲ್ಲ, ಆ ಜೇನುಗೂಡಿನಿಂದ ಜೇನು ತಂದುಕೊಡು. ಕೋತಿ ಮತ್ತೊಮ್ಮೆ ಸಹಾಯ ಮಾಡಿತು. ಆದರೆ ಜೇನು ತೆಗೆದ ತಕ್ಷಣ ನರಿ ತಿನ್ನಲು ಶುರು ಮಾಡಿತು. ಈ ಬಾರಿ ಕೋತಿ ಸ್ವಲ್ಪ ಕೋಪಗೊಂಡಿತು, ಆದರೆ ಹೊರಗೆ ಏನೂ ತೋರಿಸಲಿಲ್ಲ. ಕೋತಿ ಯೋಚಿಸಿತು, ಈ ನರಿ ಯಾವಾಗಲೂ ಮೋಸ ಮಾಡುತ್ತಿದೆ, ಇದಕ್ಕೆ ಸರಿಯಾದ ಪಾಠ ಕಲಿಸಬೇಕು. ಒಂದು ದಿನ ಅದು ನರಿಗೆ ಹೇಳಿತು, ನಾನು ಒಂದು ಗುಪ್ತ ಜಾಗವನ್ನು ಕಂಡುಹಿಡಿದಿದ್ದೇನೆ. ಅಲ್ಲಿ ತುಂಬಾ ಸಿಹಿಯಾದ ಹಣ್ಣುಗಳಿವೆ, ಬಾ ನಿನಗೆ ತೋರಿಸುತ್ತೇನೆ. ನರಿ ಬಹಳ ಸಂತೋಷಪಟ್ಟಿತು ಮತ್ತು ತಕ್ಷಣ ಕೋತಿಯ ಜೊತೆ ಹೋಯಿತು. ಕೋತಿ ನರಿಗೆ ಒಂದು ಕೆಸರು ತುಂಬಿದ ಕೆರೆಯ ಬಳಿ ಕರೆದೊಯ್ತು. ಅಲ್ಲಿ ನೀರಿನ ಮೇಲೆ ಕೆಲವು ಹಣ್ಣುಗಳಂತೆ ಕಾಣುವ ವಸ್ತುಗಳು ತೇಲುತ್ತಿದ್ದವು. ಕೋತಿ ಹೇಳಿತು, ಇವು ತುಂಬಾ ರುಚಿಯಾದ ಹಣ್ಣುಗಳು, ಹೋಗಿ ತಿನ್ನು. ನರಿ ಯೋಚಿಸದೆ ಕೆರೆಯೊಳಗೆ ಹಾರಿತು. ಆದರೆ ಅದು ಹಣ್ಣುಗಳಲ್ಲ, ಕೆಸರು ಮತ್ತು ಕೆಲವು ಕಲ್ಲುಗಳು. ನರಿ ಕೆಸರಿನಲ್ಲಿ ಸಿಕ್ಕಿಕೊಂಡಿತು. ಹೊರಬರಲು ತುಂಬಾ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ನರಿ ಭಯದಿಂದ ಕೂಗಿತು, ಸ್ನೇಹಿತ, ದಯವಿಟ್ಟು ನನ್ನನ್ನು ಉಳಿಸು. ಕೋತಿ ಶಾಂತವಾಗಿ ಹೇಳಿತು, ನೀನು ಯಾವಾಗಲೂ ನನ್ನನ್ನು ಮತ್ತು ಇತರರನ್ನು ಮೋಸ ಮಾಡುತ್ತಿದ್ದೀಯಾ, ಈಗ ಅದರ ಫಲವನ್ನು ಅನುಭವಿಸುತ್ತೀಯಾ. ನರಿ ತನ್ನ ತಪ್ಪನ್ನು ಅರಿತುಕೊಂಡಿತು. ಅದು ಕಣ್ಣೀರಿನಿಂದ ಹೇಳಿತು, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿದ್ದೇನೆ, ಇನ್ನು ಮುಂದೆ ಯಾರಿಗೂ ಮೋಸ ಮಾಡುವುದಿಲ್ಲ. ಕೋತಿ ಸ್ವಲ್ಪ ಯೋಚಿಸಿ ಕೊನೆಗೆ ನರಿಗೆ ಒಂದು ಉದ್ದವಾದ ಕೊಂಬೆಯನ್ನು ನೀಡಿತು. ನರಿ ಅದನ್ನು ಹಿಡಿದು ಹೊರಬಂತು. ಅದು ಕೋತಿಯ ಮುಂದೆ ತಲೆ ತಗ್ಗಿಸಿ ಹೇಳಿತು, ನೀನು ನನಗೆ ದೊಡ್ಡ ಪಾಠ ಕಲಿಸಿದ್ದೀಯಾ, ಈಗಿನಿಂದ ನಾನು ಸತ್ಯವಂತನಾಗಿ ಬದುಕುತ್ತೇನೆ. ಆ ದಿನದಿಂದ ನರಿ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಂಡಿತು. ಅದು ಎಲ್ಲರೊಂದಿಗೆ ಸ್ನೇಹದಿಂದ ವರ್ತಿಸಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಮತ್ತೆ ಸಂತೋಷದಿಂದ ಬದುಕಲು ಆರಂಭಿಸಿದವು. ಈ ಕಥೆಯ ನೀತಿ: ಮೋಸದಿಂದ ಲಾಭ ಸಿಗಬಹುದು, ಆದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ.